ನಮ್ಮಯ್ಯ ಮಾದಯ್ಯ ಎದ್ದು ಬಂದನ ನಮ್ಮಯ್ಯ ಮಾದಯ್ಯ ಎದ್ದು ಬಂದನ ಕಂಸಾಳೆ ತಾಳಕ್ಕೆ ಆಡಿ ಕುಣಿದ್ಯಾನ ಬಾಳನ್ನು ಬಂಗಾರ ಮಾಡಿ ಅರಸ್ಯಾನ ನಮ್ಮಯ್ಯ ಮಾದಯ್ಯ ಎದ್ದು ಬಂದನ ನಮ್ಮಯ್ಯ ಮಾದಯ್ಯ ಎದ್ದು ಬಂದನ ಕಂಸಾಳೆ ತಾಳಕ್ಕೆ ಆಡಿ ಕುಣಿದಾನ ಬಾಳನ್ನು ಬಂಗಾರ ಮಾಡಿ ಅರಸ್ಯಾನ ಪೂಜೆನು ಚಂದಾಗಾಯ್ತು ಅಡ್ಗೆನೂ ರುಚಿಯಾಗಿ ಮಾಡಿದ್ದೆ ಹೇಳು ರಾಚಪ್ಪ ನೋಡು ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದ ಏನ್ ಪಾರು ಈ ಸಿದ್ದಪ್ಪಾಜಿದೆ ನಮಗ್ ತಲೆನೋವು ಆಗ್ಬಿಟ್ಟದೆ ಇಂಡು ಗುಂಟ ಮುಂಡು ಗುಂಟ ಪದ ಹೇಳ್ಕೊಂಡು ನನ್ ದಾರಿನೇ ಹಿಡಿದ್ಬಿಟ್ಟು ಅವ್ನು ಬ್ಯಾಡ ಬೇಡ ಅಂದ್ರು ನೀನೆ ಪ್ಯಾಟೆಗೆ ಕರ್ಕೊಂಡು ಹೋಗಿ ಒಂದ್ ದಾರಿ ತೋರು ಅಭಯ ಸಿದ್ದಪ್ಪಾಜಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯ ನಾನು ಇದನ್ನೆಲ್ಲ ಬಿಟ್ಬಿಡು ಓ ಏನ್ ಮಾಡ್ದೇವಪ್ಪ ಗುಡ್ಗಳನ್ನೆಲ್ಲ ಕರೆದು ಊಟ ಇಕ್ತಿದ್ಯಾ ಏನ್ ಸಮಾಚಾರ ನಮ್ ರಾಜಪ್ಪಾಜಿ ಬಂದಿರುದಿಲ್ವಾ ಆ ಖುಷಿಗೆ ಕುಂತ್ಕ ಅದೇನ ರಾಜಪ್ಪಾಜಿ ಹೇಳ್ ಕಳ್ಸದ್ನ ಅದಕ್ಕೆ ಬಂದಿ ರಾಜಪ್ಪಾಜಿ ಚೆನ್ನಾಗಿದೀಯಾ ಚೆನ್ನಾಗಿದೆ ನಂದಿಸೋಣ ನೀನ್ ಚೆನ್ನಾಗಿದ್ಯಾ ಓ ಚಂದಾಗವನೇ ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು ಹೇಳ್ತೀನಿ ಮುಂದಿರುವಾರ ಬೆಂಗಳೂರಿನಾಗ ಒಂದ್ ಭಾರಿ ಫಂಕ್ಷನ್ ಮಾಡಿಕೊಂಡಿದೀನಿ ಅದ್ರಲ್ಲಿ ಡೊಳ್ಳು ಪೂಜಾ ಕುಣಿತ ನಂದಿಕೋಲು ಈ ತಂಡದವ್ರೆಲ್ಲ ಕರ್ಸಿ ನಮ್ಮ ಕಲೆನ ಕಲೆಗಾರನ ನಮ್ಮ ಸಂಸ್ಕೃತಿನ ಈ ಪಟ್ಟಣದವ್ರ ಪರಿಚಯ ಮಾಡ್ಸವ ಅಂತ ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು ಬರೋಣ ಬಿಡಪ್ಪ ಈ ಮಗು ಮಲಗಿರೋದು ನೋಡಿದ್ರೆ ನನ್ ಕಳ್ಳ ಕಿತ್ತು ಬರ್ತಾ ಇದೆ ಇಷ್ಟೊಂದ್ ಜನ ಇದ್ದೀರಾ ಮಗುನ್ ಕಾಪಾಡಿ ಕ್ಯಾಲ್ಕಲ್ ಆಗಿಲ್ವಾ ನಿಲ್ಸಿ ಉತ್ತರ ಕೊಡ್ಬೇಕಾಗಿರೋದು ಅವರೆಲ್ಲ ಚಕ್ರಿ ಅವರೇ ನೀವು ಇವತ್ತಿನ ದಿನ ಈ ಮಗುವಿನ ಸಾವು ಕಾರಣ ನೀವೇ 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 ನಾನು ಈ ಏರಿಯಾ ಕಾರ್ಪೊರೇಟ್ರು ನಾ ಇಲ್ಲಿ ನಿಂತ್ಕೊಂಡು ಮೋರಿಲ್ ಯಾರಾದ್ರೂ ಬಿದ್ದೋಗ್ಬಿಡ್ತಾರೆ ಅಂತ ಕಾಯಕ್ಕಾಗತ್ತಾ ಕಾಯ್ಬೇಕ್ರಿ ನೀವ್ ಏರಿಯಾ ಕೆಲಸ ಮಾಡ್ತೀರಿ ಅಂತಾನೆ ಜನಗಳೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಕಾರ್ಪೊರೇಟರ್ ಮಾಡೋದು ಸರ್ಕಾರ ರಿಲೀಸ್ ಮಾಡೋ ಹಣನು ನುಗ್ಗಾಕಿದ್ದು ಒಂದೇ ಬೋರಿ ಕೆಲಸ ಅರ್ಧಂಬರ್ಧಕ್ಕೆ ನಿಲ್ಸಿ ಪಾಪ ಯಾವನ ಬಡಪಾಯಿ ಸಿಕ್ಕ ಅಂತ ಅವ್ನು ಹಿಡ್ಕೊಂಡು ಚೆಸ್ತಾ ಇದ್ರಲ್ಲ ಇನ್ನು ಮೇಲೆ ಡ್ರಾಮಾ ಎಲ್ಲ ನಡೆಯಲ್ಲ ಚಕ್ರಿ ಅವರೇ ನನ್ ಮಗನ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ ನಮ್ಮ ಅಣ್ಣ ದುಡ್ಡು ನೋಡ್ದೇನ ನೀನು ನೋಡಿದೀನಿ ಮುಚ್ಚಲೇ ನನ್ನ ಮಕ್ಕಳ ಕರೆಂಟ್ ಕಿತ್ತಾಕ್ಬಿಡೋದು ಕೆಬಿ ಅವ್ರನ್ನ ಬೈಯೋದು ನೀರ್ ಇಳಿಸ್ಬಿಡೋದು ವಾಟರ್ ಸಪ್ಲೈ ಅವ್ರನ್ನ ಉಯ್ಯೋದು ನಿಮ್ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರ ಆದ್ರೆ ಈಗ ನೀವ್ ಮಾಡೋ ಹಲ್ಕಾ ಕೆಲಸ ಇದೆಯಲ್ಲ ಇದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡ್ತೀರಾ ನೋಡಿ ಸಾಕ್ಷಿ 5 ತಿಂಗಳ ಕೆಲಸ ಮುಗಿಸ್ತೀನಿ ಅಂತ ಮೋರಿ ಕಾಂಟ್ರಾಕ್ಟ್ ತಗೊಂಡು 1.5 ವರ್ಷ ಆಗಿದೆ ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ ಏನಿರತ್ತ ಬಿಡಿ ಬಾಯ್ನ ಅಮೌಂಟ್ ಶಾರ್ಟೇಜ್ ಸರ್ ಅಮೌಂಟ್ ಶಾರ್ಟೇಜಾ ರೇ ಇದು ನೀವು ಕೊಟ್ಟಿರೋ ಪ್ಲಾನ್ ಇದರಲ್ಲಿ ನೀವು ಕೋಟ್ ಮಾಡಿರೋ ರೇಟ್ ಪ್ರಕಾರ ಸರ್ಕಾರ ನಿಮಗೆ ಪೂರ್ತಿ ಹಣ ಬಿಡುಗಡೆ ಮಾಡಿದೆ ಆದ್ರೆ ಕೆಲಸ ಮಾತ್ರ ಇನ್ನು ಮುಗ್ದಿಲ್ಲ ಏನಿರತ್ತ ನಮ್ ಕೈಲಿ ಏನಿದೆ ಸರ್ ಎಲ್ಲ ಚಕ್ರಿ ಅವರೇ ಡಿಸೈಡ್ ಮಾಡ್ಬೇಕು ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಸರ್ ಅವ್ರು ಹೇಳ್ದಂಗೆ ಕೆಲಸ ಆಗ್ಬೇಕು ನೋಡಿದ್ರನಮ್ಮ ಮಳೆ ಬಂದ್ರೆ ಮೋರಿ ನೀರ್ ಮನೆ ಒಳಗೆ ನುಗ್ಗುತ್ತೆ ಮಕ್ಕಳು ಮೋರಿಲ್ ಬಿಸಿ ಸಾಯ್ತಾ ಇದ್ರಂತ ನೀವೆಲ್ಲ ಗೋಳಾಡ್ತಾ ಇದ್ರಲ್ಲ ಈಗ ಗೊತ್ತಾಯ್ತಾ ನಿಮ್ ಕೋಳಿಗೆ ಕಾರಣಕರ್ತ ಯಾವನು ಅಂತ ಕೇಳಿ ನನ್ನ ಮಗನ ಕುತ್ಕೊಂಡ್ಬಿಟ್ಟು ಹಿಡ್ಕೊಂಡು ಹಣ ಏನಾಯ್ತು ಕೆಲಸ ಯಾಕಾಗಿಲ್ಲ ಅಂತ ಕೇಳಿ ಓಯ್ ಜನಗಳನ್ನೆಲ್ಲ ನನ್ನ ಮೇಲೆ ಎತ್ಕಟ್ಟಿ ಮಿಂಚಬೇಕು ಅನ್ಕೊಂಡಿದ್ರೆ ಸರಿ ಇರಲ್ಲ ಮುಂದೆ ಬೇಜಾನ್ ಅನುಭವಿಸ್ತೀಯ ಏಯ್ ನಿನ್ ಕೊಟ್ಟು ಬೆದರಿಕೆಗೆಲ್ಲ ಬೆದರೋನಲ್ಲ ನಾನು ನೋಡು ಈಗಲೂ ಕಾಲ ಮಿಂಚಿಲ್ಲ ನಿನ್ನ ಮಾನ ಮರ್ಯಾದೆಲ್ಲ ಉಳಿಸ್ಕೋಬೇಕು ಅನ್ನೋ ಆಗಿದ್ರೆ ನೀನ್ ನುಂಗಾಕಿರೋ ಹಣನೆಲ್ಲ ಕಕ್ಕಿ ನಿಂತೋಗಿರೋ ಮೋರಿ ಕೆಲಸ ಮುಗಿಸು ಅಷ್ಟೇ ಅಲ್ಲ ಸತ್ತೋಗಿರೋ ಮಗು ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಪರಿಹಾರನ ನಿನ್ನ ಕೈಯಾರ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಹೆಣ ಎತ್ತದಕ್ ಬಿಡೋದಿಲ್ಲ ಎಲ್ರು ಧರಣಿ ಕೂತ್ಕೋತೀವಿ ಪ್ರಶ್ನೆ ಅವ್ರನ್ನ ಕರೆಸ್ತೀನಿ ನೋಡ್ತೀಯಾ ಏನ್ರಪ್ಪ ಪಬ್ಲಿಕ್ ನಲ್ಲಿ ಧಿಕ್ಕಾರ ಕೂಗ್ದಾಗ್ಲೆ ಅವನ್ ತಲೆ ಮೇಲೆ ಸೈಕಲ್ ಎತ್ತಾಕಿದ್ರೆ ಅವನ್ ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರಿಸ್ತಿರ್ಲಿಲ್ಲ. ಇದುವರೆಗೂ ಮಾರುತಿಪುರ ಕಷ್ಟ ಕಾರ್ಪ
ಸಂಪನ್ನೆಗಳಿಂದ ತುಂಬಿ ತುಳುಕಾಡ್ತಾ ಇತ್ತು. ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತರಾಗಿರೋರು ನಮ್ಮ ಈ ಯುವ ಮುಂದಾಳು ರಾಜಪ್ಪಾಜಿಯವರು. ರಾಜಪ್ಪಾಜಿಯವರಿಗೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಅಣ್ಣಮನ ಉತ್ಸವ ಅಂದ್ರೆ ಬರೇ ಡ್ಯಾನ್ಸು, ಆರ್ಕೆಸ್ಟ್ರಾ ಇತ್ಯಾದಿ ಇತ್ಯಾದಿ ಅಂತ ಮಾಡ್ತಾರೆ. ಆದ್ರೆ ನಮ್ಮ ಈ ರಾಜಪ್ಪಾಜಿ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ಹಂಚೋದು, ಹೀಗೆ ಜನಸೇವೆ ಜನಾರ್ದನ ಸೇವೆ ಅನ್ಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತ ಶ್ರೀ ರಾಜಪ್ಪಾಜಿ ಅವರಿಗೆ ಮಂತ್ರಿಗಳು ತಮ್ಮ ಅಭಯ ಹಸ್ತದಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನನ್ನ ಸ್ನೇಹಿತರೆಲ್ಲರೂ ಸೇರಿ ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನನ್ನ ಹೆತ್ತವರೇ ಕಾರಣ. ಈ ಸನ್ಮಾನ ಏನಿದ್ರು ಅವ್ರಿಗೆ ಸಲ್ಬೇಕು. ಅವಯ್ಯ, ಅಪ್ಪಯ್ಯ, ಬನ್ನಿ. ಸಿದ್ದಪ್ಪಾಜಿ, ಕರ್ಕೊಂಬರೋ. ಈ ದಂಪತಿಗಳಿಗೆ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಡಿಸಿಪಿ ಅವರಿಂದ ಆತ್ಮೀಯ ಸನ್ಮಾನ. ರಾಜ, ಏನಪ್ಪಯ್ಯ? ನನ್ನ ಮನಸ್ನಾಗಿರೋ 2 ಮಾತನ್ನ ಹೇಳ್ನ. ಅಯ್ಯೋ, ಎಲ್ರಿಗೂ ಕೈ ಮುಗಿತಾ ಇವ್ನಿ. ನಾವು ಹಳ್ಳಿ ಜನ ಕಂಸಾಳೆ ಪದ ಆಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸಿದವ್ರು. ನಂಗೆ ಕಾಲದಿಂದಲೂ ಒಂದ್ ಆಸೆ, ನಮ್ ಕಟ್ಟ ನಮ್ ಜಾಯಮಾನದಾಗೆ ಮುಗ್ದೋಗ್ಲಿ, ಮಕ್ಕಳು ಪ್ಯಾಟೆಗೆ ಹೋಗ್ಬೇಕು, ನಕ್ಕ ಸಂಪಾದನೆ ಮಾಡಿ ದೊಡ್ಡ ಮನ್ಸಾಗಬೇಕು ಅಂತ. ಆದ್ರೆ ನಮ್ ರಾಜಪ್ಪ ಈ ಪಾರ್ಟಿ ಜನರು ಸಂಪಾದನೆ ಮಾಡಿರೋದ್ ನೋಡಿ ನಮ್ ಮನಸ್ಸು ತುಂಬ ಹೋಗ್ಬಿಟ್ಟದೆ. ಪಾರು, ನಿನ್ ಮನ್ಸಾಗೇನದ ಹೇಳು ಅಂತೀನಿ. ನಂಗೆ ಯೋನಿ ಒಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ಮ ಪೂರ್ವಿಕರು ಯಾರು ಆಟಕ್ಕೆ ಬಂದಿರ್ನಿಲ್ಲ, ನಾವು ಸಹಿತ ಬಂದಿರ್ನಿಲ್ಲ. ಈಗ ನಮ್ಮ ರಾಜಪ್ಪ ಇವನ ಆಸೆಯ ನೆರವೇರಿಸ್ಬಿಟ್ಟವ್ನೆ. ನಮ್ಮ ರಾಜಪ್ಪ 100 ವರ್ಷ ಚಂದಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ರಪ್ಪ.